ಸೂಪರ್ ಇತ್ತು ಸರ್. ಆ್ಯಕ್ಷನ್ ಆಗಲಿ, ಅದೇ ಹಳ್ಳಿ ಲವ್ ಸ್ಟೋರಿ ಮತ್ತೆ ಚೆನ್ನಾಗಿತ್ತು ಸರ್. ಸೂಪರ್. ಮೂವಿ ಸಕ್ಕದಾಗಿತ್ತು. ಕ್ಲೈಮ್ಯಾಕ್ಸ್ ಎಕ್ಸೆಪ್ಟೇ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ಮಾತ್ರ ಸಖತ್ ಫುಲ್ ಫಿದಾ. ಸ್ಟಾರ್ಟಿಂಗ್ ತಂದೆ ಮಗಳು ಪ್ರೀತಿ ಇಷ್ಟ ಆಯಿತು. ಆ್ಯಂಡ್ ಲವ್ ಮಾಡಿದ್ರೆ ಹುಡುಗಿರು ಟ್ರೂ ಆಗಿ ಲವ್ ಮಾಡ್ತಾರೆ, ಮತ್ತು ಆಸ್ತಿಗೋಸ್ಕರ ಮನೆಯವರು ಇದು ಮಾಡ್ತಾರೆ ಅಂತ ಗೊತ್ತಾಯ್ತು. ಥ್ಯಾಂಕ್ ಯು. ಹಾಂ, ಸ್ಟಾರ್ಟಿಂಗೇ ಇಷ್ಟ ಆಯಿತು. ಆ್ಯಕ್ಟಿಂಗಾ ಆ್ಯಕ್ಚುಲಿ ಆ್ಯಕ್ಟಿಂಗಿಂತ ಫೈಟಿಂಗ್ ಸಕ್ಕದಾಗಿತ್ತು. ಎಲ್ಲರ ಆ್ಯಕ್ಟಿಂಗ್ ಮತ್ತು ವಿಲನ್ ಇಷ್ಟ ಆಯಿತು ನನಗೆ. ಚೆನ್ನಾಗಿತ್ತು. ಎಲ್ಲರೂ ಬಂದು ನೋಡಿ ಎಲ್ಲ ಇಷ್ಟ ಆಯಿತು. ಟ್ವಿಸ್ಟ್ಗಳು ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಫೈಟಿಂಗ್ ಸೀನ್ಸ್ ಎಲ್ಲ ಚೆನ್ನಾಗಿದೆ. ಸಾಂಗ್ಸು ಚೆನ್ನಾಗಿ ತೆಗೆದಿದ್ದಾರೆ. ಹೀರೋಯಿನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋನು ತುಂಬ ಚೆನ್ನಾಗಿದೆ. ಮೂವಿ ಸಖತ್ತಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಲಾಸ್ಟಲ್ಲಿ ಎಮೋಷ್ನಲ್ ಟಚ್ ಆಗ್ಬಿಟ್ಟಿತ್ತು. ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಹೀರೋ ಆ್ಯಕ್ಷನ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು. ಲಾಸ್ಟಲ್ಲಿ ನಿಜಾನೇ ಯಾರೋ ನಂಬಲ್ಲ, ನಮ್ಮವರೇ ನಮಗೆ ಬೆನ್ನಿಗೆ ಚೂರಿ ಹಾಕೋದು. ಫ್ರೆಂಡ್ಸ್ನ ಯಾವತ್ತೂ ನಂಬಲೇಬಾರ್ದು ಅಂತ ಇದು ಲೆಸನ್ ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಎಂಡು ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಕನ್ನಡದಲ್ಲಿ ಏನೋ ಒಂಥರ ಡಿಫ್ರೆಂಟ್ ಟ್ವಿಸ್ಟ್ ಇಟ್ಟಿದ್ದಾರೆ ಎಂಡಲ್ಲಿ. ಥಿಯೇಟ್ರಿಗೆ ಬಂದ್ಬಿಟ್ಟು ದಯವಿಟ್ಟು ಸಿನಿಮಾನ ನೋಡಿ, ತುಂಬ ಚೆನ್ನಾಗಿದೆ ಎಂಡಿಂಗ್. ಸಕ್ಕತ್ತಾಗಿತ್ತು. ಎಂಡಿಂಗ್ ತುಂಬಾ ಚೆನ್ನಾಗಿತ್ತು. ಆ ಥರ ಆಗಬಾರ್ದಾಗಿತ್ತು, ಬಟ್ ಏನಾಗಿತ್ತು ಅಂತ ನೀವು ಫಿಲಮಲ್ಲೇ ಬಂದು. ಕ್ಲೈಮ್ಯಾಕ್ಸ್ ಅಂತೂ ಹೇಳಕ್ಕೆ ಆಗಲ್ಲ ನನಗಂತೂ. ನೀವೇ ಬಂದು ನೋಡಬೇಕು, ಆದಷ್ಟು ಬೇಗ ಬಂದು ನೋಡಿ. ಥ್ಯಾಂಕ್ ಯು. ಕ್ಲೈಮ್ಯಾಕ್ಸ್ ಫೈಟ್ಸ್ ಚೆನ್ನಾಗಿತ್ತು ಸರ್. ಫೈಟ್ಸ್ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಮಾಡಿದ್ರು. ಸೂಪರ್ ಆಗಿದೆ ಮೂವಿ. ಎಲ್ಲರೂ ಥಿಯೇಟ್ರಲ್ಲೇ ಬಂದು ನೋಡೋಕ್ಕೆ ಅಂತ ಹೇಳ್ತೀನಿ. ಚೆನ್ನಾಗಿದೆ ಮೂವಿ. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು. ಚೆನ್ನಾಗಿದೆ. ಚೆನ್ನಾಗಿತ್ತು ಸರ್. ಸೂಪರ್ ಆಗಿತ್ತು. ಇಷ್ಟ ಆಯ್ತು ನಿಮಗೆ? ಹೀರೋ ಆಕ್ಟಿಂಗ್ ಮತ್ತೆ ಹೀರೋಯಿನ್ ಆಕ್ಟಿಂಗ್ ಮತ್ತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನೋ ಥರ. ಬ್ರೋ ಫ್ರೆಂಡ್ಶಿಪ್ ಏನಕ್ಕೆ ನಂಬಾರ್ದು, ಎಷ್ಟು ಹತ್ರ ಇಟ್ಕೋಬಾರ್ದು ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸಕ್ಕದಾಗಿದೆ. ಹೊಸ ಹೀರೋ ಆದ್ರೂ ಅಂಡರ್ಸ್ಟ್ಯಾಂಡಿಂಗ್ ಇಂದ ಏನೇನೆಲ್ಲ ಆಗುತ್ತೆ ಅನ್ನೋದು ಈ ಮೂವಿಲಿ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಮಸ್ಟ್ ವಾಚ್. ಒಂಥರ ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಥರ ಇದೆ. ಒಳ್ಳೆ ಲವ್ ಸ್ಟೋರಿ, ತುಂಬ ಚೆನ್ನಾಗಿದೆ. ತುಂಬ 100 ದಿವಸ ಓಡಲಿ ಅಂತ ಹಾರೈಸ್ತೇವೆ. ಮೂವಿ ತುಂಬ ಚೆನ್ನಾಗಿದೆ. ನಮಗೆ ಅನಿಸ್ತಿರುತ್ತೆ, ತುಂಬ ಕ್ಯೂರಿಯಾಸಿಟಿ ಇದೆ ನೆಕ್ಸ್ಟ್ ಏನಾಗುತ್ತೆ ಅಂತ. ತುಂಬ ಚೆನ್ನಾಗಿದೆ. ಪರ್ಸ್ನಲಿ ಇಷ್ಟ ಆಯಿತು. ಅದು ಫೈಟಿಂಗ್ ಮತ್ತು ಅದೇ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಸಸ್ಪೆನ್ಸ್ ಆಗಿದೆ. ಸಸ್ಪೆನ್ಸ್ ತುಂಬ ಇದೆ. ಚೆನ್ನಾಗಿದೆ. ಆ್ಯಕ್ಟಿಂಗ್ ಅವ್ರದ್ದು ಫಸ್ಟ್ನೇ ಸಿನಿಮಾ ಅಂತಲೇ ಅನಿಸಿಲ್ಲ. ತುಂಬ ನ್ಯಾಚುರಲ್ ಆಗಿತ್ತು. ಆಲ್ಮೋಸ್ಟ್ ಇದು ಅದೇನು ಆ್ಯಕ್ಟಿಂಗ್ ಅಂತಲೂ ಅನಿಸಿಲ್ಲ, ಏನಿಲ್ಲ ಸಿನಿಮಾ ಅಂತಲೂ ಅವ್ರು ನ್ಯಾಚುರಲ್ ಫೀಲೇ ಕೊಡ್ತಾ ಇತ್ತು. ತುಂಬ ಚೆನ್ನಾಗಿದೆ ಸಿನಿಮಾ. ಈ ಸಿನಿಮಾದಲ್ಲಿ ಪ್ರತಿಯೊಂದೂ ಅಂದರೆ ಎಲ್ಲ ಸಿನಿಮಾ ನೋಡ್ತಿರ್ತೇವೆ. ಕೆಲವೊಂದು ಮೂವಿಗಳಲ್ಲಿ ಸಿಟಿಲಿ ಹೋಗುತ್ತೆ, ಅಂದರೆ ನೋಡ್ತಾ ಪ್ರತಿಯೊಂದು ಮೂವಿ ಸಿಟಿಲಿ ಹೋಗುತ್ತೆ. ಇದು ತುಂಬ ಹಳ್ಳಿ ತೊಗೊಂಡವ್ರೆ. ಆಮೇಲೆ ಗದ್ದೆಯಲ್ಲಿ ತೊಗೊಂಡಿದ್ದಾರೆ. ಆಮೇಲೆ ಸೆಂಟ್ರಲ್ ಫೈಟ್ ಇದೆಯಲ್ಲ, ಅಂದೇ ಹೊಡಿಯೋಕೆ ಹೋಗ್ಬೇಕಾದ್ರೆ ಅದು ಬೆಟ್ಟದಲ್ಲಿ ಸೂಪರ್ ಆಗಿದೆ. ಅದು ಮಾತ್ರ ಸಾಕತ್ತಿದೆ. ಬಟ್ ಇದನ್ನು ದಯವಿಟ್ಟು ನೀವು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡೋದು ಮಾಡಿಬಿಡಿ. ಥಿಯೇಟ್ರಲ್ಲಿ ಇನ್ನೂ ಜಾಸ್ತಿ ಚೆನ್ನಾಗಿ ಕಾಣುತ್ತೆ. ಸೌಂಡಿಗೆ ಹಾಕಿರೋ ಎಫೆಕ್ಟಿಗೆ. ಆಮೇಲೆ ಇದರಲ್ಲಿ ಹೊಸಬ್ರನ್ನ ಹಾಕ್ಕೊಂಡಿದ್ದಾರೆ. ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆಮೇಲೆ ಗದ್ದೆಯಲ್ಲಿ ಹಾಕಿದ್ದಾರೆ. ಫಸ್ಟ್ ಆಫ್ ಆಲ್ ಮೇನ್ ಇರೋದಂದರೆ ಗದ್ದೆ. ಆಮೇಲೆ ಹಳ್ಳಿಯವರು, ಇದು ಹಳ್ಳಿ ವಿಲೇಜ್ ಆಗ್ಬಿಟ್ಟು ಸೂಪರಾಗಿ ಕಾಣುತ್ತೆ. ಮೂವಿ ಸಖತ್ತೆ. ಬೆಲ್ಲರು ಬಂದುಬಿಟ್ಟು ಥಿಯೇಟ್ರಲ್ಲಿ ಮೂವಿ ನೋಡಿ. ದಯವಿಟ್ಟು ಫೇಸ್ಬುಕ್ಕಲ್ಲಿ ದಯವಿಟ್ಟು ನೋಡ್ಕೊಬೇಡಿ. ಥಿಯೇಟ್ರಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಆ ಸೌಂಡಿಗೆ ಎಫೆಕ್ಟಿಗೆ ಪೂರ್ತಿ ಚೆನ್ನಾಗಿ ಸಖತ್ತಾಗಿ.